ಸೊ ಎಲ್ಲ ಎಮ್ ಟೆಕ್ಕು ಒಂದು ಅಪ್ಡೇಟನ್ನು ಕೊಡಿ ಅಂತ ಕೇಳ್ತಾರೆ. ಸೊ ಅವರು ಕೊಡ್ತಾ ಇರಲಿಲ್ಲ ಆ್ಯಕ್ಚುಲಿ. ನಾನು ಸುಮಾರು ಸರಿ ಕಾಲ್ ಮಾಡಿದ್ದೆ, ಬಟ್ ಏನೂ ರೆಸ್ಪಾನ್ಸ್ ಬರ್ತಿರ್ಲಿಲ್ಲ. ಸೊ ನಿನ್ನೆ ಕಾಲ್ ಮಾಡಿದಾಗ ಕೆಲವೊಬ್ಬರು ರೆಸ್ಪಾನ್ಸ್ ಮಾಡಿದ್ದಾರೆ. ಸೊ ಆ ವಿಷಯನ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಸೊ ಅವ್ರಿಗೆ ಕಾಲನ್ನು ಮಾಡಿದಾಗ ಕಾಲ್ ರೆಕಾರ್ಡನ್ನು ನಿಮಗೆ ತೋರಿಸ್ತೀನಿ. ಈಗ ಬೇರೆ ಕಡೆಗಳಲ್ಲಿ ಕಾರ್ಯನಿರತರಾಗಿದ್ದಾರೆ. ದಯವಿಟ್ಟು ಸಂಪರ್ಕದಲ್ಲಿಯೇ ಇರಿ. ಶೀಘ್ರದಲ್ಲಿ ನಿಮ್ಮ ಕರೆಗೆ ಪ್ರತಿಕ್ರಿಯಿಸಲಾಗುವುದು. ಹಲೋ ಸರ್, ಗುಡ್ ಮಾರ್ನಿಂಗ್. ಎಸ್, ಗುಡ್ ಮಾರ್ನಿಂಗ್ ಸರ್, ನಾವು STM ಕಾಲೇಜಿಂದ ಇದು PGCET MTechಗೆ ಯಾವಾಗ ನೋಟಿಫೈ ಇದಾಗ್ಬೋದು ಸರ್ ಎಕ್ಸಾಮಿನೇಷನ್? MTech ಇನ್ನು ಡೇಟ್ಸ್ ಅನೌನ್ಸ್ ಆಗಿಲ್ಲ ಸರ್. ಅದು ಹೌದಾ? ಅಂದ್ರೆ ಪ್ರೊಬಬಲ್ ಡೇಟ್ಸ್ ಅದೇ ಸೆಪ್ಟೆಂಬರ್ ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕ್ ಅಲ್ಲಿ ಇರ್ಬೋದು ಸರ್. ಓಕೆ ಸರ್. ಅದು ಆನ್ಲೈನ್ ಏನಾದ್ರು ಪ್ಲಾನ್ ಮಾಡ್ತಿದ್ದೀನಿ ಅಂತ ಏನೋ ಇನ್ಫಾರ್ಮೇಶನ್ ಇತ್ತು. ಅದು ಆನ್ಲೈನ್ ಆಫ್ಲೈನ್ ಸ್ವಲ್ಪ ಅದನ್ನೇ ನಡೀತಾ ಇದೆ ಡಿಸ್ಕಷನ್. ಓಕೆ. ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಮೋಸ್ಟ್ ಪ್ರಾಬಬಲ್ ಅಲ್ಲ? ಹೌದು. ಓಕೆ ಸರ್, ಥ್ಯಾಂಕ್ ಯು. ಸೊ ಇದು ಅವರು ಕೊಟ್ಟಕ್ಕಂಥ ರೆಸ್ಪಾನ್ಸು. ಸೊ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ನಲ್ಲಿ ಮಾಡೋ ಒಂದು ಪ್ಲ್ಯಾನಿಂಗಲ್ಲಿದ್ದಾರೆ. ಸೊ ಯಾಕೆ ಅಂತ ಹೇಳಿದ್ರೆ KE ಅಥಾರಿಟಿ ಯಾವುದೇ ಎಕ್ಸಾಮಲ್ಲಿ 10,000ಕ್ಕಿಂತ ಕಡಿಮೆ ಸ್ಟೂಡೆಂಟ್ಸ್ ಏನಾದರೂ ಯಾವ್ದಾದ್ರು ಎಕ್ಸಾಮಿಗೆ ಇದ್ದರೆ ಅಂತಹ ಎಕ್ಸಾಮನ್ನು ಆನ್ಲೈನ್ ಮಾಡಿ ಅಂತ ಆಲ್ರೆಡಿ ಲಾಸ್ಟ್ ಮಂತ್ ನೋಟಿಫಿಕೇಷನ್ ಆಗಿದೆ KE ಅಥಾರಿಟಿಯಿಂದ. ಸೊ ಹಾಗಾಗಿ ನಾರ್ಮಲಿ MTechಗೆ 10,000 ಒಳಗಡೆ ಇರ್ತಾರೆ ಸ್ಟೂಡೆಂಟ್ಸು. ಯಾಕಂದರೆ MCA ಮತ್ತು MBAಗೆ ಮೋರ್ ದ್ಯಾನ್ 30,000 ಮೋರ್ ದ್ಯಾನ್ 40,000 ಇರ್ತಾರೆ. ಆ ಪರ್ಪಸ್ಗೋಸ್ಕರ ಅವ್ರಿಗೆ ಆಫ್ಲೈನ್ ಎಕ್ಸಾಮನ್ನು ಮಾಡಿದರು. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಆನ್ಲೈನ್ ಎಕ್ಸಾಮನ್ನು ಮಾಡೋ ಒಂದು ಉದ್ದೇಶನ ಇಟ್ಕೊಂಡು ಅವರು ಎಕ್ಸ್ಟೆಂಡನ್ನು ಮಾಡ್ತಾ ಇದ್ದಾರಂತೆ. ಸೊ ಈಗ ತಾನೇ ಅವರು ಹೇಳಿದರು. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸೊ ಮತ್ತೆ ನಾನು ನಿಮಗೆ ಅಪ್ಡೇಟನ್ನು ಕೊಡ್ತೀನಿ. ಸೊ ಹಾಗೆ MBA MCA ಆಸ್ಪಿರೆಂಟ್ಸು, ಸೊ ನೀವು ರಿಸಲ್ಟ್ಗೆ ವೆಯ್ಟ್ ಮಾಡ್ತಾಯಿದ್ದೀರಾ. ನಾರ್ಮಲಿ ಇಟ್ ವಿಲ್ ಟೇಕ್ 15 ಡೇಸ್. ಸೊ ಅವರು ಸ್ಕ್ಯಾನ್ ಮಾಡಿ ರಿಸಲ್ಟನ್ನು ಕೊಡೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಓಕೆ. ಸೊ ಯಾಕಂತ ಹೇಳಿದ್ರೆ ಎಲ್ಲ ಡಿಸ್ಟಿಕ್ಕಿಂದ ಬಂದು ಅದನ್ನು ಸ್ಕ್ಯಾನ್ ಮಾಡಿ ನಿಮ್ಮ ಮಾರ್ಕ್ಸನ್ನು ಎಂಟ್ರಿ ಮಾಡಿಸಿ. ಸೊ ಇದು ತುಂಬ ದೊಡ್ಡ ಪ್ರೋಸೆಸ್ ಇರುತ್ತೆ. ಹಾಗೆ ನೆಕ್ಸ್ಟ್ ನಿಮ್ಮ ಫೈನಲ್ಸಂದು ಮಾರ್ಕ್ಸನ್ನು ಬೇಕಾದ್ರೆ ಹಾಕಬೇಕಾಗತ್ತೆ. ಸೊ ಆ ಮಾರ್ಕ್ಸನ್ನು ಕ್ಯಾರಿ ಮಾಡ್ಕೊಂಡು ಅವ್ರು ಏನು ಮಾಡ್ತಾರೆ, ರ್ಯಾಂಕಿಂಗನ್ನು ಪ್ರಿಪ್ರೇಷನ್ಸ್ ಮಾಡ್ತಾರೆ. ಹಾಗಾಗಿ ಇಟ್ ವಿಲ್ ಟೇಕ್ ಅರೌಂಡ್ 1.5 to 2 months ಪ್ರೋಸೆಸ್ ಇನ್ನೂ ಇರುತ್ತೆ MBA MCA ಆಸ್ಪಿರೆಂಟ್ಸು. ಹಾಗಾಗಿ ನೀವು ಕೂಡ ವೆಯ್ಟ್ ಮಾಡ್ತೀರಿ. ಸೊ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ ಏನು ಬೇಕು ಅನ್ನೋದನ್ನು ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ತೀನಿ. ಥ್ಯಾಂಕ್ ಯು.